ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾನು ನಿಮಗೆ ಕೊರ್ಬೇವಿನ ಚಟ್ನಿ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸಾತೀನಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ನಾ ಇಲ್ಲೇ ಬಾಳ್ಗಿಗೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆನ ಒಂಚೂರು ಮೈಲ್ಡಾಗಿ ನಾನು ಬಿಸಿ ಮಾಡ್ಕೊತೀನಿ. ಫುಲ್ ಹೀಟ್ ಏನು ಮಾಡ್ಕೊಳಂಗಿಲ್ಲ, ಸ್ವಲ್ಪ ಮೈಲ್ಡಾಗಿ ಬಿಸಿ ಮಾಡ್ಕೊತೀನಿ. ಸೊ ಎಣ್ಣೆ ಬಿಸಿ ಆದಮೇಲೆ ಒಂದು 10 ರಿಂದ 15 ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡೀನಿ. ಮೆಣಸಿನ್ಕಾಯಿನ ಚಲೋತ್ನಂಗೆ ನಾನೀಗ ಫ್ರೈ ಮಾಡ್ತೇನಂತ. ಮೆಣಸಿನ್ಕಾಯಿ ಫ್ರೈ ಆದಮೇಲೆ ನಾ ಇಲ್ಲೇ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡೀನಿ. ಬೆಳ್ಳುಳ್ಳಿನೂ ಕೂಡ ನಾ ಎಣ್ಣೆ ಒಳಗೆ ಫ್ರೈ ಮಾಡ್ತೇನೆ. ಅದಾದಮೇಲೆ 1 ಗ್ಲಾಸ್ನಷ್ಟು ಶೇಂಗಾ ಹಾಕ್ಕೋತೀನಿ. ಶೇಂಗಾದ ಹಸಿ ಸ್ಮೆಲ್ ಹೋಗಿ ಚಲೋತ್ನಂಗೆ ಫ್ರೈ ಆಗೋ ಮಟ್ಟ ಶೇಂಗಾನ ಫ್ರೈ ಮಾಡ್ತೀನಿ. ಸೊ ಶೇಂಗಾ ಫ್ರೈ ಆದಮೇಲೆ ಯಾವ ಗ್ಲಾಸ್ಲೆ ಶೇಂಗಾ ತೊಗೊಂಡಿದ್ದೆಲ್ಲ ಅದೇ ಗ್ಲಾಸ್ಲೆ 1 ಗ್ಲಾಸ್ನಷ್ಟು ಬಿಳಿ ಎಳ್ಳನ್ನ ತೊಗೊಂಡೇನಿ. ಸೊ ಎಳ್ಳು ಶೇಂಗಾನ ಮತ್ತೊಮ್ಮೆ ಈಗ ನಾನು ಚಲೋತ್ನಂಗೆ ಫ್ರೈ ಮಾಡ್ತೀನಿ. ಸೊ ಎಳ್ಳು ಫ್ರೈ ಆದಮೇಲೆ ಯಾವ ಗ್ಲಾಸ್ಲೆ ಶೇಂಗಾ ತೊಗೊಂಡಿದ್ನೋ ಅದೇ ಗ್ಲಾಸ್ಲೇನ 1 ಗ್ಲಾಸ್ ಕೊಬ್ಬರಿ ತುರಿ ತೊಗೊಂಡೇನಿ, ಒಣ ಕೊಬ್ಬರಿ. ಮತ್ತು ನೀವು ಕೊಬ್ಬರಿ ತುರಿ ಬೇಡ ಅಂದ್ರೆ ಬರೀ ನಾರ್ಮಲ್ ಕೊಬ್ಬರಿ ಅಂದರೆ ಹೆಚ್ಚಿನ ಕೊಬ್ಬರಿನೂ ಹಾಕ್ಕೊಂಡು ಹುರ್ಕೊಬೋದು. ಸೊ ಚಲೋತ್ನಂಗೆ ಎಲ್ಲ ಹುರಿದ್ಮೇಲೆ ನಾವು ಯಾವ ಗ್ಲಾಸ್ಲೆ ಶೇಂಗಾ ತೊಗೊಂಡಿದ್ನೋ ಅದೇ ಗ್ಲಾಸ್ಲೇನ 2 ಗ್ಲಾಸ್ನಷ್ಟು ಈಗ ನಾನು ಕರಿಬೇವನ್ನ ತೊಗೋತೀನಿ. ಕರಿಬೇವು ಇನ್ನೂ ಜಾಸ್ತಿ ಆದ್ರೂ ಚಲೋ ಬರ್ತೈತಿ ಚಟ್ನಿ. ಸೊ ಅಷ್ಟೂ ಕೂಡ ಈಗ ಫ್ರೈ ಮಾಡೋಣ. ಸೊ ನೋಡಿರಿ, ಉಷ್ಟು ಫ್ರೈ ಆದಮೇಲೆ ನಾನಿಲ್ಲೇ ಗ್ಯಾಸ್ ಆಫ್ ಮಾಡಿ ಇದಕ್ಕೆ ಒಂದು 2 ಚಿಟಿಕೆಯಷ್ಟು ಇಂಗನ್ನ ಹಾಕ್ಕೊಳತ್ತೀನಿ. ನೆಕ್ಸ್ಟ್ ಈಗ ನಾನು ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋತೀನಿ. ಇದನ್ನಿಷ್ಟೂ ಹಾಕ್ಕೊಂಡು ಈಗ ಜಸ್ಟ್ ಅಷ್ಟು ಮಿಕ್ಸ್ ಮಾಡೋಣ. ಬಿಸಿ ಮಾಡೋದು ಬೇಡ, ಗ್ಯಾಸ್ ಆಫ್ ಮಾಡ್ಕೊಂಡು ಹಿಂಗೆ ಹಾಕ್ಕೊಳ್ಳೋಣಂತ. ಸೊ ಇದನ್ನಷ್ಟೂ ಮಿಕ್ಸ್ ಮಾಡಿಕೊಂಡು ಇದು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣಂತ. ಇದು ಬಿಸಿ ಅನ್ನಕ್ಕೆ ಭಾರಿ ಬೆಸ್ಟ್ ಕಾಂಬಿನೇಷನ್ ಆಗ್ತೈತಿ. ಮತ್ತು ಪಲ್ಯ ಅದು ಇಲ್ದಾಗ ಚಪಾತಿ ಜೊತೆನೂ ಇದು ಬೆಸ್ಟ್ ಕಾಂಬಿನೇಷನ್. ನಾನಿದು ನಮ್ಮ ಚರಿಗೆ ಈ ಚಟ್ನಿನ ತುಪ್ಪನ ಹಚ್ಚಿ ಚಪಾತಿಗೆ ಹಚ್ಚಿ ಕೊಟ್ರೆ ಅಕ್ಕಿ ಭಾಳ ಇಷ್ಟಪಟ್ಟು ತಿಂತಾಳೆ ನೋಡ್ರಿ. ಬರೀ ಇದು ಕೂಲ್ ಡೌನ್ ಆದಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣಂತ. ಹುರಿದಿರೋ ಎಲ್ಲ ಸಾಮಾನು ತಣ್ಣಗಾಗೈತೆ ನೋಡ್ರಿ. ಈಗ ಅದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಈಗ ಮಿಕ್ಸಿ ಮಾಡ್ಕೊಂಡು ಬರ್ತೇನಂತ. ಸೊ ನಾ ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದೇನೆ ನೋಡ್ರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ಸ್ಮೆಲ್ಲು ಕೂಡ ಘಮ ಬರತೈತಿ. ಭಾರಿ ಟೇಸ್ಟ್ ಕೂಡ ಅಷ್ಟು ಮಸ್ತಾಗಿರ್ತೈತಿ ಇದ್ರದ್ದು. ಸೊ ನೋಡ್ರಿ, ಇದು ಕನ್ಸಿಸ್ಟೆನ್ಸಿಗೇ ಇರ್ತೈತಿ. ನಾ ಏನು ಇದಕ್ಕೆ ನೀರದು ಏನೂ ಹಾಕ್ಕೊಂಡಿಲ್ಲ. ಶೇಂಗಾ ಎಳ್ಳು ಮತ್ತು ಕೊಬ್ಬರಿ ಒಳಗಿಂದ ಎಣ್ಣೆ ಅಂಶ ಬಿಟ್ಕೊಂಡು ಈ ಥರ ಆಗಿರ್ತೈತಿ ಇದು. ಸೊ ಇದು ಮಿಜ್ಜಿನೇ ಇರ್ತೈತಿ. ಬರ್ರಿ ಈಗ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ನಾನು ಮಾಡಿದಂಥ ಕರಿಬೇವಿನ ಚಟ್ನಿ ರೆಡಿ ಆಗೈತೆ ನೋಡ್ರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಟೇಸ್ಟ್ ಕೂಡ ಅಷ್ಟು ಸಾಲಿಡ್ ಆಗಿರ್ತೈತಿ. ಬಿಸಿ ಅನ್ನಕ್ಕೆ ತುಪ್ಪ ಹಚ್ಕೊಂಡು ಈ ಚಟ್ನಿ ಹಚ್ಕೊಂಡು ತಿನ್ನಿರಿ, ಭಾರಿ ಟೇಸ್ಟ್ ಆಗ್ತೈತಿ. ನೀವು ಮಾಡಿದಾಗ ಟೇಸ್ಟ್ ಹೆಂಗಿತ್ತು ಅಂತೇಳಿ ನಂಗೆ ಕಮೆಂಟ್ ಸೆಕ್ಷನಾಗ ತಿಳಿಸ್ರಿ. ನಾನು 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ನನ್ನ ವೀಡಿಯೋಸ್ಗೆ ನೀವು ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ. ಥ್ಯಾಂಕ್ ಯು.